ಯಾಕಂದ್ರೆ ಸರ್ ನಿಮ್ ಮೇಲೆ ತುಂಬಾ ಗೌರವ ಇದೆ ಕ್ಷೇತ್ರ ಜನರಿಗೆ. ಇದು 3ನೇ ಸಲ ನೋಡಿವ್ರೆ. ಒಂದ್ ನಿಮಿಷ ಈಗ ಈ ಕೆಲಸ ಯಾವತ್ತೋ ಮುಗಿಬೇಕಾಗಿತ್ತು. ಯಾಕೆ ಮುಗಿಲ್ಲ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಅನುದಾನದ ಕೊರತೆ ಇರೋದ್ರಿಂದ, ಅನುದಾನ ಕೊಡದೇ ಇರೋದ್ರಿಂದ ಅದು ವಿಳಂಬ ಆಗಿದೆ. ಇಲ್ಲಾಂದ್ರೆ ಬೇಗ ಮುಗಿಬೇಕಾಗಿತ್ತು, ಮುಗಿದಿಲ್ಲ. ಸೊ ಹಂಗಾಗಿ ಅದು ಅದರಿಂದ ಆಗಿದೆ. ಈಗ ಅವರು ಒಪ್ಕೊಂಡು ಹೋಗಿದ್ದಾರೆ. ಒಪ್ಕೊಂಡು ಹೋದ್ಮೇಲೆ ಏನ್ ಮಾಡ್ತಾರೆ ಅಂತ ನೋಡಿ ಆಮೇಲೆ ದೇ ವಿಲ್ ಟೇಕ್ ಎ ಡಿಸಿಷನ್. ಇವಾಗ ಲಾಸ್ಟ್ ಡೇಟ್ ಯಾವಾಗ ಕೆಲಸ ಮುಗುತ್ತೆ? ಲಾಸ್ಟ್ ಡೇಟ್ ಈ ಮಳೆಗಾಲದಲ್ಲಿ ಮುಗಿಸ್ತಾರೆ ಸರ್? ಆಗಲ್ಲ ಸಮ್ಮರ್ ಸೀಸನ್ ಅಲ್ಲೇ. ಕೇಳಿ, ನೀವು ಸರಿಯಾಗಿ ತಿಳ್ಕೊಳ್ರಿ. ಫಸ್ಟ್ ಈ ಮಳೆಗಾಲ ಅಲ್ಲ, ಇದಪ್ಪ, ಈ ಮಳೆಗಾಲದಲ್ಲಿ ಮುಗಿಯಕ್ಕೆ ಆಗಲ್ಲ. ಯಾಕಂದ್ರೆ ಆ ಬಾಕ್ಸ್ ಎಲ್ಲ ಪುಷ್ ಮಾಡಬೇಕು, ಅದು ತುಂಬಾ ಕಷ್ಟ ಇದೆ. ಮಳೆನಲ್ಲಿ ಆ ಬಾಕ್ಸ್ ಪುಷ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಟ್ರೈನ್ಸು ಸಾಕಷ್ಟು ಟ್ರೈನ್ಗಳು ಡೈಲಿ ಹೋಗ್ತಾ ಇರ್ತದೆ. ಸೊ ಹಂಗಾಗಿ ಆ ಬಾಕ್ಸ್ ಪುಷ್ ಮಾಡಬೇಕಾದ್ರೆ ನಮಗೆ ಬೇಸಿಗೆ ಬೇಕು. ಅಂದ್ರೆ ವೆಟ್ ಇದು ಮಳೆ ಇರಬಾರ್ದು. ಒಂದ್ ನಿಮಿಷ, ಮುಂದಿನ ವರ್ಷದ ಮಳೆ ಬರೋಷ್ಟೊಳಗಾಗಿ ಈ ಏನ್ ಪರಿಸ್ಥಿತಿ ಇದೆ ಸಂಪೂರ್ಣವಾಗಿ ಆಗಿಲ್ಲ ಅಂದ್ರೆ ನಾನು ಶಾಸಕ ಸ್ಥಾನಕ್ಕೆ ಇಲ್ಲಿ ಸಮಸ್ಯೆ ಇರಲ್ಲ. ಪರಿಹಾರ ಕೊಟ್ಟರು. ಒಂದ್ ನಿಮಿಷ ಅಲ್ಲ ಒಂದ್ ನಿಮಿಷ. ಅದು ಯಾಕೆ ಆಗ್ತಾ ಇದೆ ಈ ಫ್ಲಡ್ ಅಂತಂದ್ರೆ ಅಲ್ಲಿ ಅಲ್ಲಿ ಏನಾಗ್ತದೆ, ಯಲಹಂಕ ಆ ಕಡೆ ಹೆಬ್ಬಾಳ ಎಲ್ಲ ನೀರು ಇಲ್ಲಿ ಬರ್ತದೆ. ಒಂದು ಈ ಕಡೆ ಸರ್ವಜ್ಞನಗರ, ಸಿವಿರಾಮನಗರ ಎಲ್ಲ ನೀರು ಇಲ್ಲೇ ಬರ್ತದೆ. ಈ ನೀರು ಸರಿಯಾಗಿ ಪಾಸ್ ಆಗದೆ ಹೋದ್ರಾಗ ಏನಾಗ್ತದೆ, ಬ್ಯಾಕ್ ಆಗಿ ಇಲ್ಲಿ ಈ ಜನಗಳಿಗೆಲ್ಲ ತೊಂದರೆ ಆಗ್ತದೆ. ಅಲ್ಲಿ ವೆಂಟ್ಗಳನ್ನ ಅದಕ್ಕೋಸ್ಕರನೇ ಕಳೆದ ಸರಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಬಸವರಾಜ ಬೊಮ್ಮಾಯಿಯವರು ಇಷ್ಟುದ್ದ ನೀರಲ್ಲಿ ಕೂಡ ಅಲ್ಲಿ ಗಂಟ ಬಂದು ನೋಡಿ ಪಾಪ ಇಮಿಡಿಯೇಟ್ಲಿ ಸ್ಯಾಂಕ್ಷನ್ ಮಾಡಿ ಸುಮಾರು 16-17 ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ. ಟೆಂಡರ್ ಆಗಿ ಕಾಮಗಾರಿ ನಡೀತಾ ಇದೆ. ಆ ಕಾಮಗಾರಿ ಪೂರ್ಣ ಆದ್ರೆ ಮಾತ್ರ ಇವ್ರಿಗೆ ರಿಲೀಫ್. ಅವ್ರು ಏನ್ ಹೇಳಿದ್ದಾರೆ ಇವಾಗ? ಕೆರೆಯಲ್ಲಿ ಮನೆ ಕಟ್ಟಿದ್ದಾರೆ ಹೇಳಿದ್ದಾರೆ.